ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರೋಹಿಣಿ ನಕ್ಷತ್ರವು ವೃಷಭ ರಾಶಿಗೆ ಸೇರಿದ್ದು ಚಂದ್ರನ ಅಧಿಪತ್ಯದಲ್ಲಿದೆ. ಬೆಳಿಗ್ಗೆ ಎದ್ದಾಗ ದಿನಪೂರ್ತಿ ಶುಭವಾಗಲಿ ಎಂದು ಪ್ರತಿಯೊಬ್ಬರೂ ಬಯಸುತ್ತಾರೆ. ಕೆಲವರು ದೇವರಿಗೆ ಕೈ ಮುಗಿದು ಆ ದಿನ ಯಶಸ್ವಿಯಾಗಲಿ, ಕೈಗೊಂಡ ಕಾರ್ಯಗಳಲ್ಲಿ ವಿಜಯಪ್ರಾಪ್ತಿಯಾಗಲಿ ಎಂಬ ಆಶಯದಿಂದ ಪ್ರಾರ್ಥಿಸುತ್ತಾರೆ. ಆದರೆ ಪ್ರತಿದಿನವೂ ನಮಗೆ ಅನುಕೂಲಕರವಾಗಿರೋದಿಲ್ಲ. ಕೆಲ ದಿನಗಳು ಶುಭದಾಯಕವಾಗಿರುವಂತೆಯೇ ಕೆಲವು ದಿನಗಳು ಅಶುಭ ಫಲಗಳನ್ನು ನೀಡಬಹುದು. ಒಂದು ದಿನ ಸಂತೋಷ, ನೆಮ್ಮದಿ, ಗೌರವ ಮತ್ತು ಯಶಸ್ಸು ದೊರಕಿದರೆ ಮತ್ತೊಂದು ದಿನದಲ್ಲಿ ಬೇಸರ, ವ್ಯಥೆ, ದುಃಖ, ಗೊಂದಲ, ಸೋಲು ಮತ್ತು ಅವಮಾನ ಅನುಭವವಾಗಬಹುದು. ಆದರೆ ನಿಮ್ಮ ಮನೆಯಲ್ಲಿರುವ ಕ್ಯಾಲೆಂಡರ್ನಲ್ಲಿ ನಮೂದಿಸಲಾಗಿರುವ ನಕ್ಷತ್ರವನ್ನು ನೋಡಿದರೆ ಆ ದಿನವು ನಿಮಗೆ ಶುಭವೋ ಅಥವಾ ಅಶುಭವೋ, ಅದೃಷ್ಟದ ದಿನವೋ ಅಥವಾ ದುರಾದೃಷ್ಟದ ದಿನವೋ ಎಂಬುದನ್ನು ನೀವು ಸ್ವತಃ ತಿಳಿದುಕೊಳ್ಳಬಹುದು. ಈ ವಿಷಯವನ್ನು ಹೇಗೆ ಅರ್ಥಮಾಡಿಕೊಳ್ಳುವುದು ಎಂಬುದನ್ನು ನಾನು ಇನ್ನು ಮುಂದೆ ನಿಮಗೆ ವಿವರಿಸುತ್ತೇನೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ನಿಮಗೆ ಕೆಲವೊಂದು ನಕ್ಷತ್ರಗಳು ಶುಭದಾಯಕವಾಗಿದ್ದು, ಅವುಗಳು ಇರುವ ದಿನಗಳಲ್ಲಿ ನೀವು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂತಹ ದಿನಗಳಲ್ಲಿ ಶುಭವಾರ್ತೆಗಳು ದೊರೆಯಬಹುದು, ಗೌರವ ಸಿಗಬಹುದು, ಉದ್ಯೋಗದಲ್ಲಿ ಉನ್ನತಿ ಸಾಧ್ಯವಾಗಬಹುದು ಮತ್ತು ಕೆಲವೊಮ್ಮೆ ನೀವು ಬಯಸಿದ ವಸ್ತು ಸಹ ಸಿಕ್ಕುಬಂದೀತು. ಅದೇ ರೀತಿ ನಿಮ್ಮ ನಕ್ಷತ್ರಕ್ಕೆ ಅಶುಭ ಅಥವಾ ದುರಾದೃಷ್ಟಕರವಾಗಿರುವ ನಕ್ಷತ್ರಗಳು ಇರುವ ದಿನಗಳಲ್ಲಿ ಚಿಂತೆ, ಮನಸ್ಸಿನ ಕಿರಿಕಿರಿ, ಆರ್ಥಿಕ ನಷ್ಟಗಳು ಹಾಗೂ ಅನಾನುಕೂಲತೆಗಳು ಎದುರಾಗುವ ಸಾಧ್ಯತೆಯಿದೆ. ಆದ್ದರಿಂದ ಇಂತಹ ಮಾಹಿತಿಯನ್ನು ಅರಿತುಕೊಂಡು ದಿನದ ಕಾರ್ಯಕ್ರಮಗಳನ್ನು ಜಾಣ್ಮೆಯಿಂದ ಯೋಜಿಸುವುದು ಅನುಕೂಲಕರ. ಇಂದಿನ ದಿನಗಳಲ್ಲಿ ಮದುವೆಯಂಥ ಮಹತ್ವದ ಸಂಭ್ರಮವನ್ನು ಕೂಡ ಜನರು ತಮ್ಮ ಜನ್ಮ ನಕ್ಷತ್ರಕ್ಕೆ ಅನುಕೂಲವಾಗುವ, ಅದೃಷ್ಟ ತರುವ ನಕ್ಷತ್ರದ ದಿನದಲ್ಲಿಯೇ ಆಯ್ಕೆ ಮಾಡುತ್ತಿದ್ದಾರೆ. ಮನೆಗೆ ಗೃಹ ಪ್ರವೇಶ ಮಾಡಬೇಕಾದರೆ ಮನೆಮಾಲೀಕನ ಯಜಮಾನ ನಕ್ಷತ್ರಕ್ಕೆ ಶುಭವಾಗಿರುವ ನಕ್ಷತ್ರದ ದಿನವನ್ನೇ ಆರಿಸುವುದು ಉತ್ತಮ. ಇದಷ್ಟೇ ಅಲ್ಲದೆ ಯಾವುದೇ ಶುಭ ಕಾರ್ಯಗಳು ಅಥವಾ ಪ್ರಮುಖ ಕಾರ್ಯಗಳನ್ನು ಶುಭ ನಕ್ಷತ್ರದ ದಿನಗಳಲ್ಲಿ ನಡೆಸುವುದು ಇನ್ನಷ್ಟು ಶ್ರೇಯಸ್ಕರ. ಪ್ರಯಾಣವಿರಲಿ ಅಥವಾ ಯಾವುದೇ ಕಾರ್ಯಾರಂಭವಿರಲಿ ಶುಭ ನಕ್ಷತ್ರದಲ್ಲಿ ಆರಂಭಿಸುವುದು ಉತ್ತಮ ಫಲ ನೀಡುತ್ತದೆ. ಶುಭ ನಕ್ಷತ್ರವಿರುವ ದಿನದಲ್ಲಿ ನೀವು ಯಾವುದೇ ಶುಭ ಕಾರ್ಯ ಅಥವಾ ಪ್ರಮುಖ ಕಾರ್ಯವನ್ನು ನಿರ್ವಹಿಸಬಹುದು. ಉದಾಹರಣೆಗೆ ಉದ್ಯೋಗ ಸಂದರ್ಶನಕ್ಕೆ ಹಾಜರಾಗುವುದು, ವೇದಿಕೆ ಪ್ರದರ್ಶನ ನೀಡುವುದು, ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅಥವಾ ಮಹತ್ವದ ಸಮಾರಂಭಕ್ಕೆ ಹಾಜರಾಗುವುದು ಈ ದಿನಗಳಿಗೆ ಅನುಕೂಲಕರವಾಗಿದೆ. ಅದೇ ರೀತಿಯಲ್ಲಿ ಅಶುಭ ನಕ್ಷತ್ರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವುದು ಒಳ್ಳೆಯದು. ಈ ರೀತಿಯಾಗಿ ನಕ್ಷತ್ರಗಳ ಪ್ರಭಾವವನ್ನು ಮನನ ಮಾಡಿಕೊಂಡು ದಿನಚರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಜಾಣ್ಮೆಯಾಯಿತು. ವಿಡಿಯೋವನ್ನು ಕೊನೆವರೆಗೂ ಗಮನಕ ವೀಕ್ಷಿಸಿ, ಯಾಕೆಂದರೆ ಕೊನೆಯಲ್ಲಿ ನಿಮಗೆ ಅತ್ಯಂತ ಅದೃಷ್ಟಕರವಾದ 3 ನಕ್ಷತ್ರಗಳ ಮಾಹಿತಿಯನ್ನು ನೀಡಲಾಗುತ್ತದೆ. ಜೊತೆಗೆ ಒಂದು ದುರದೃಷ್ಟಕರ ನಕ್ಷತ್ರದ ಬಗ್ಗೆ ಕೂಡ ವಿವರಿಸಲಾಗುತ್ತದೆ. ಪ್ರತಿದಿನವೂ ನೀವು ಈ ನಕ್ಷತ್ರಗಳನ್ನು ಗಮನಿಸುತ್ತಾ ಮುಂದುವರಿದರೆ ಕೆಲವೇ ತಿಂಗಳುಗಳಲ್ಲಿ ನಾನು ನೀಡಿರುವ ಮಾಹಿತಿಯ ಸರಳತೆ ಮತ್ತು ಸತ್ಯತೆಯನ್ನು ನೀವು ಸ್ವತಃ ಅನುಭವಿಸಬಹುದಾಗುತ್ತದೆ. ಆ ದಿನದ ನಕ್ಷತ್ರವೆಂದರೆ ಚಂದ್ರನು ಆಗ ಸಂಚರಿಸುತ್ತಿರುವ ನಕ್ಷತ್ರ. ಸಾಮಾನ್ಯವಾಗಿ ಚಂದ್ರನು ಒಂದು ನಕ್ಷತ್ರವನ್ನು ಸಂಚರಿಸಲು ಸುಮಾರು 1 ದಿನವನ್ನು ತೆಗೆದುಕೊಳ್ಳುತ್ತಾನೆ. ಈ ರೀತಿಯಾಗಿ ಒಟ್ಟು 27 ನಕ್ಷತ್ರಗಳಿದ್ದು, ನಿಮ್ಮ ಜನ್ಮ ನಕ್ಷತ್ರದ ಆಧಾರದ ಮೇಲೆ ಯಾವ ನಕ್ಷತ್ರಗಳು ನಿಮಗೆ ಶುಭವಾಗುತ್ತವೆ ಎಂಬುದನ್ನು ಈ ಕೆಳಗಿನ ಕೋಷ್ಟಕದ ಮೂಲಕ ತಿಳಿದುಕೊಳ್ಳಬಹುದು. ರೋಹಿಣಿ, ಹಸ್ತ ಮತ್ತು ಶ್ರಾವಣ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರಗಳಾಗಿವೆ. ಈ ನಕ್ಷತ್ರಗಳು ಬಂದ ದಿನಗಳಲ್ಲಿ ನಿಮಗೆ ಶುಭ ಮತ್ತು ಅಶುಭ 2 ಮಿಶ್ರ ಫಲಗಳು ದೊರಕುವ ಸಾಧ್ಯತೆ ಇರುತ್ತದೆ. ಕೆಲವೊಮ್ಮೆ ಬೇಸರ ಅಥವಾ ಮಾನಸಿಕ ಕಲಹ ಅನುಭವವಾಗಬಹುದು, ಜೊತೆಗೆ ಸ್ವಲ್ಪ ಆರೋಗ್ಯ ಹಾನಿಯ ಸಾಧ್ಯತೆಯೂ ಇರುತ್ತದೆ. ಆದರೂ ನೀವು ಯೋಜಿಸಿರುವ ಕೆಲವು ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ಕೆಲವು ಆಸೆಗಳು ಈಡೇರುವ ಸಾಧ್ಯತೆ ಕೂಡ ಇರುತ್ತದೆ. 2ನೇ ತಾರೆ, ಸಂಪತ್ತಾರೆ. ಮೃಗಶಿರ, ಚಿತ್ತಾ ಮತ್ತು ಧನಿಷ್ಠಾ ನಕ್ಷತ್ರಗಳು ನಿಮ್ಮ ಸಂಪತ್ತಾರೆಯಾಗಿದೆ. ಈ ನಕ್ಷತ್ರಗಳು ಬಂದ ದಿನಗಳು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿರುತ್ತವೆ. ಹೆಸರೇ ಸೂಚಿಸುವಂತೆ ಸಂಪತ್ತು ಒದಗುವ ದಿನಗಳಾಗಿವೆ. ಈ ದಿನಗಳಲ್ಲಿ ಲಾಭದ ಸಾಧ್ಯತೆ ಹೆಚ್ಚಾಗಿದ್ದು ಹಣದ ಆಗಮನ ಸಂಭವನೀಯವಾಗಿದೆ. ಹಣ ಸಂಬಂಧಿತ ವ್ಯವಹಾರಗಳು, ಆಭರಣ ಅಥವಾ ವಾಹನ ಖರೀದಿ, ಸಾಲದ ಯೋಜನೆಗಳು ಇತ್ಯಾದಿಗಳಿಗೆ ಈ ದಿನಗಳು ಅತಿ ಉತ್ತಮವಾಗಿರುತ್ತವೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಂಡುಬರುವ ಸಾಧ್ಯತೆಯೂ ಹೆಚ್ಚಿರುತ್ತದೆ. ನಿಮ್ಮ 3ನೇ ತಾರೆ ಆರಿದ್ರ. ಇದರ ಜೊತೆಗೆ ಸ್ವಾತಿ ಮತ್ತು ಶತಭಿಷ ನಕ್ಷತ್ರಗಳು ಸಹ ನಿಮ್ಮ ವಿಪತ್ತಾರೆಗಳಾಗಿವೆ. ಹೆಸರಿನಂತೆ ವಿಪತ್ತಾರೆಗಳು ವಿಪತ್ತುಗಳು ಸಂಭವಿಸುವ ದಿನಗಳನ್ನು ಸೂಚಿಸುತ್ತವೆ. ಈ ದಿನಗಳಲ್ಲಿ ಸಾಮಾನ್ಯವಾಗಿ ಕಲಹ, ನಷ್ಟ, ಅನಾರೋಗ್ಯ, ಮಾನಸಿಕ ಚಿಂತೆ ಅಥವಾ ಅಪಾಯಗಳ ಸಂಭವ ಹೆಚ್ಚಿರುತ್ತದೆ. ಕಾರ್ಯಗಳಲ್ಲಿ ವಿಘ್ನ ಉಂಟಾಗಬಹುದು ಹಾಗೂ ಕೆಲವೊಮ್ಮೆ ಕಾರ್ಯಹಾನಿಯೂ ಸಂಭವಿಸಬಹುದು. ಆದ್ದರಿಂದ ಈ ನಕ್ಷತ್ರಗಳು ಬರುವ ದಿನಗಳಲ್ಲಿ ಪ್ರಮುಖ ಕಾರ್ಯಗಳನ್ನು ಮುಂದೂಡುವುದು ಉತ್ತಮ.
ಇದಲ್ಲದೆ ಈ ದಿನ ಬೆಲ್ಲವನ್ನು ದಾನ ಮಾಡುವುದು ಶ್ರದ್ಧಾಕಾರ್ಯವಾಗಿ ಪರಿಗಣಿಸಲ್ಪಟ್ಟು ಶುಭಕಾರಿಯಾಗುತ್ತದೆ. ಈ ಮೂಲಕ ದುಷ್ಪರಿಣಾಮಗಳನ್ನು ನಿರ್ವಹಿಸಲು ಸಹಾಯವಾಗಬಹುದು. 4ನೇ ತಾರೆ ಕ್ಷೇಮತಾರೆ. ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರಗಳು ನಿಮ್ಮ ಕ್ಷೇಮತಾರೆಗಳಾಗಿವೆ. ಈ ನಕ್ಷತ್ರಗಳು ಇರುವ ದಿನಗಳು ನಿಮಗೆ ಕ್ಷೇಮ ಮತ್ತು ಶ್ರೇಯಸ್ಕರ ಫಲಗಳನ್ನು ನೀಡುತ್ತವೆ. ಈ ದಿನಗಳಲ್ಲಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆಂತರಿಕ ಸಂತೋಷ ಹಾಗೂ ಶಾರೀರಿಕ ಸುಖವಿರುತ್ತದೆ. ಆರೋಗ್ಯ ಸುಧಾರಿತವಾಗಿರುತ್ತದೆ. ರಾಜ್ಯ ಪ್ರಾಪ್ತಿ ಎಂದರೆ ಪ್ರಾಧಿಕಾರ ಅಥವಾ ಗೌರವ ಸ್ಥಾನ ದೊರಕುವ ಸಾಧ್ಯತೆ ಇರುತ್ತದೆ. ಔಷಧ ಸೇವನೆ, ಧಾರ್ಮಿಕ ಚಟುವಟಿಕೆಗಳು ಹಾಗೂ ಇತರ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಈ ದಿನಗಳು ಅತ್ಯಂತ ಅನುಕೂಲಕರವಾಗಿವೆ. ಈ ಕಾರಣಕ್ಕಾಗಿ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ಉತ್ತಮ. ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರಗಳು ನಿಮ್ಮ ಪ್ರತ್ಯಕ್ ತಾರೆಗಳಾಗಿವೆ. ಈ ನಕ್ಷತ್ರಗಳು ಇರುವ ದಿನಗಳಲ್ಲಿ, ವಿಶೇಷವಾಗಿ ವಿಪತ್ತಾರೆಯು ಬಂದಿರುವ ಸಂದರ್ಭದಲ್ಲಿ, ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಬಹುದು ಅಥವಾ ಅಡೆತಡೆಗಳು ಎದುರಾಗಬಹುದು. ಈ ದಿನಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮತ್ತು ಮಹತ್ವದ ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಶ್ರೇಯಸ್ಕರ. ಇದಲ್ಲದೆ ಈ ದಿನ ಉಪ್ಪನ್ನು ದಾನ ಮಾಡುವುದು ಶ್ರದ್ಧಾ ಹಾಗೂ ಶಾಂತಿಯ ಸಂಕೇತವಾಗಿ ಪರಿಗಣಿಸಲ್ಪಟ್ಟು ಶುಭಕಾರಿಯಾದ ಫಲಗಳನ್ನು ನೀಡಲಿದೆ. 6ನೇ ತಾರೆ ಸಾಧನ ತಾರೆ. ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರಗಳು ನಿಮ್ಮ ಸಾಧನ ತಾರೆಗಳಾಗಿವೆ. ಈ ನಕ್ಷತ್ರಗಳು ಇರುವ ದಿನಗಳಲ್ಲಿ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಕಾಣಿಸಿಕೊಳ್ಳುತ್ತವೆ. ಮನಸ್ಸಿಗೆ ಶಾಂತಿ ಮತ್ತು ಶಾರೀರಿಕವಾಗಿ ಸುಖದ ಅನುಭವವಾಗುತ್ತದೆ. ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಹಾಗೂ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯವಾಗುತ್ತದೆ. ವೈಯಕ್ತಿಕ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಹಕಾರ ಮತ್ತು ಸಾಮರಸ್ಯ ನಿರಂತರವಾಗಿರುತ್ತದೆ. ಈ ದಿನಗಳಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಜ್ಞಾನಾರ್ಜನೆಗೆ, ಹೊಸದಾಗಿ ಕಲಿಯುವ ಕಾರ್ಯಗಳಿಗೆ ಹಾಗೂ ಉತ್ಸಾಹದಿಂದ ಕೆಲಸ ಮಾಡುವ ಉದ್ದೇಶಕ್ಕೆ ಈ ದಿನಗಳು ಅತ್ಯಂತ ಸಹಾಯಕವಾಗಿರುತ್ತವೆ. 7ನೇ ತಾರೆ ನೈದನ ತಾರೆ. ಮಖ, ಮೂಲ ಹಾಗೂ ಅಶ್ವಿನಿ ನಕ್ಷತ್ರಗಳು ನಿಮ್ಮ ನೈದನ ತಾರೆಗಳಾಗಿವೆ. ಈ ನಕ್ಷತ್ರಗಳು ಬಹುಮಟ್ಟಿಗೆ ತೊಂದರೆ ಉಂಟುಮಾಡುವ ನಕ್ಷತ್ರಗಳಾಗಿ ಪರಿಗಣಿಸಲಾಗುತ್ತವೆ ಮತ್ತು ಈ ದಿನಗಳಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಡೆಯುವುದು ಅಗತ್ಯವಾಗಿರುತ್ತದೆ. ಈ ದಿನ ಜಗಳಗಳು, ಸಂಬಂಧಗಳಲ್ಲಿ ಬಿರುಕು, ಮನಸ್ಸಿನಲ್ಲಿ ಅಶಾಂತಿ, ಬೇಸರ, ವ್ಯಥೆ ಹಾಗೂ ಆರ್ಥಿಕ ಅಥವಾ ವೈಯಕ್ತಿಕ ನಷ್ಟಗಳಂತಹ ಅಹಿತಕರ ಘಟನೆಗಳ ಸಂಭವ ಹೆಚ್ಚಿರುತ್ತದೆ. ಈ ನಕ್ಷತ್ರಗಳಲ್ಲೆಲ್ಲ, ವಿಶೇಷವಾಗಿ ಮೂಲ ನಕ್ಷತ್ರ ಹೆಚ್ಚು ತೊಂದರೆಗೆ ಕಾರಣವಾಗುವ ನಕ್ಷತ್ರವಾಗಿದೆ. ಆದ್ದರಿಂದ ಈ ದಿನಗಳಲ್ಲಿ ಶಾಂತಚಿಂತನೆಯಿಂದ ಕಾರ್ಯಗಳನ್ನು ನಿರ್ವಹಿಸಿ ಸಂಯಮದಿಂದ ನಡೆದುಕೊಳ್ಳುವುದು ಉತ್ತಮ. ಹುಬ್ಬ, ಪೂರ್ವಾಷಾಢ ಮತ್ತು ಭರಣಿ ನಕ್ಷತ್ರಗಳು ನಿಮ್ಮ ಮಿತ್ರ ತಾರೆಗಳಾಗಿವೆ. ಈ ನಕ್ಷತ್ರಗಳು ಇರುವ ದಿನಗಳನ್ನು ಮಿತ್ರತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ದಿನಗಳಲ್ಲಿ ಮಿತ್ರರು ಅಥವಾ ಸಂಬಂಧಿಕರೊಂದಿಗೆ ಭೇಟಿಯಾಗುವ ಸಂದರ್ಭಗಳು ಉದ್ಭವಿಸಬಹುದು. ಸೌಹಾರ್ದತೆಯಿಂದ ಕೂಡಿದ ಕೂಟಗಳು, ಆಪ್ತ ಸಂಭಾಷಣೆಗಳು ಹಾಗೂ ಸಂಬಂಧಗಳ ಸುಧಾರಣೆಗೆ ಇದು ಉತ್ತಮ ದಿನವಾಗಿರುತ್ತದೆ. ಈ ಕಾರಣದಿಂದಾಗಿ ಮಿತ್ರ ತಾರೆಗಳ ದಿನಗಳನ್ನು ಒಂದು ಶುಭ ದಿನವೆಂದು ಪರಿಗಣಿಸಬಹುದು. ಈ ದಿನಗಳು ಸಾಮಾಜಿಕ, ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಲು ಅನುಕೂಲಕರವಾಗಿರುತ್ತವೆ. ಉತ್ತರಾಷಾಢ ಮತ್ತು ಕೃತಿಕಾ ನಕ್ಷತ್ರಗಳು ನಿಮ್ಮ ಪರಮ ಮೈತ್ರ ತಾರೆಗಳಾಗಿವೆ. ಈ ನಕ್ಷತ್ರಗಳು ಇರುವ ದಿನಗಳು ಮಿಶ್ರ ಫಲಗಳನ್ನು ನೀಡುವ ದಿನಗಳಾಗಿರುತ್ತವೆ. ಕೆಲವೊಮ್ಮೆ ಕಾರ್ಯಗಳಲ್ಲಿ ವಿಘ್ನಗಳು ಅಥವಾ ಕಾರ್ಯಹಾನಿಯು ಸಂಭವಿಸಬಹುದಾದರೂ ಈ ದಿನಗಳು ಸುಖ ಮತ್ತು ಸೌಭಾಗ್ಯವನ್ನು ಒದಗಿಸಬಲ್ಲವು. ಈ ನಕ್ಷತ್ರದ ದಿನದಲ್ಲಿ ಆಯುಧ, ಉದಾಹರಣೆಗೆ ಕತ್ತರಿ, ಚಾಕು, ಕಂಚು ಇತ್ಯಾದಿ ಉಪಕರಣಗಳು ದಾನ ಮಾಡುವುದರಿಂದ ಶುಭಫಲಗಳ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಾಗಿ ಈ ದಿನಗಳನ್ನು ಜಾಣ್ಮೆಯಿಂದ ಉಪಯೋಗಿಸಿ ಶ್ರದ್ಧೆಯಿಂದ ಆಚರಿಸುವುದು ಉತ್ತಮ. ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳಬೇಕಾದರೆ, ಈ ಎಲ್ಲ ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರದವರಿಗಾಗಿ ಅತ್ಯಂತ ಶುಭಕರವಾದ ಅಥವಾ ಅದೃಷ್ಟವರ್ಧಕ ನಕ್ಷತ್ರಗಳು ಎಂದರೆ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರಗಳು. ಈ ನಕ್ಷತ್ರಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ತಂದಿಡಬಹುದು. ಅದೇ ರೀತಿ ಅತ್ಯಂತ ಅಶುಭ ಅಥವಾ ದುರದೃಷ್ಟಕರ ನಕ್ಷತ್ರವೆಂದರೆ ಮೂಲ ನಕ್ಷತ್ರ. ಮೂಲ ನಕ್ಷತ್ರದ ದಿನಗಳಲ್ಲಿ ತೊಂದರೆ, ಬೇಸರ, ವ್ಯಥೆ ಹಾಗೂ ಅನನುಕೂಲಕರ ಘಟನೆಗಳ ಸಂಭವ ಹೆಚ್ಚಿರುತ್ತದೆ. ಈ ನಕ್ಷತ್ರದ ದಿನಗಳಲ್ಲಿ ನಿಮ್ಮ ಅನುಭವವನ್ನು ನೀವು ಸ್ವತಃ ಗಮನಿಸಿ ನೋಡಿದರೆ ಇದರ ಪರಿಣಾಮಗಳು ಸ್ಪಷ್ಟವಾಗಿ ತಿಳಿಯಬಹುದು. ಆದ್ದರಿಂದ ದಿನನಿತ್ಯದ ಜೀವನದಲ್ಲಿ ನಕ್ಷತ್ರಗಳ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ಸಮಯದ ಉಪಯೋಗವನ್ನು ಜಾಣ್ಮೆಯಿಂದ ಮಾಡುವುದೇ ಉತ್ತಮ.